ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರು ಗ್ರಾಮದ SND ಪಬ್ಲಿಕ್ ಶಾಲೆಯಲ್ಲಿ ಚನ್ನಬಸವ ಶ್ರೀ ಎಜುಕೇಷನಲ್ ರೂರಲ್ ಕಲ್ಚರಲ್ ಸೊಸೈಟಿ ವತಿಯಿಂದ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಹಾಗೂ ಸ್ಕಾಲರ್ಶಿಪ್ ವಿಜೇತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಕ್ಷೇತ್ರ ಸಮನ್ವಯಾಧಿಕಾರಿ RV ದಮೂರ್ಮಠ್, ನಗರ ಪ್ರದೇಶಗಳಲ್ಲಿ ಪಾಲಕರು ಕೇಳಿದಷ್ಟು ಶುಲ್ಕ ನೀಡುತ್ತಾರೆ. ಅಲ್ಲಿ ಸಂಸ್ಥೆ ಬೆಳೆಸುವುದು ಸುಲಭ. ಆದರೆ ಹಳ್ಳಿಗಾಡಿನಲ್ಲಿ ಕಷ್ಟಪಟ್ಟು 500ಕ್ಕೂ ಹೆಚ್ಚು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವ ಮಂಜುನಾಥ್ ಕೊಪ್ಪ ಅವರ ಕಾರ್ಯ ಇತರರಿಗೆ ಮಾದರಿ ಎಂದು ಶ್ಲಾಘಿಸಿದರು. ತಾನು ದೀಪವಾಗಿ ತನ್ನ ಸುತ್ತಲೂ ಕತ್ತಲಿದ್ರೂ ಸಹಿತ ಜಗತ್ತಿಗೆ ಬೆಳಕನ್ನು ಕೊಡಬೇಕು ಅನ್ನುವಂತಹ ಒಂದು ಸದಾಶಯವನ್ನು ಹೊಂದಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳನ್ನು ತೆಗೆಯೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಪಟ್ಟಣಗಳಲ್ಲಿ ಶಾಲೆಗಳು ತೆರೆದ್ರೆ ಬಸ್ಗಳನ್ನು ಬಿಟ್ಟು ಯೂನಿಫಾರ್ಮ್ಗಳ ರಂಗಿನಲ್ಲಿ ಹಣವನ್ನು ವಸೂಲಿ ಮಾಡೋದಕ್ಕೆ ಸಾಧ್ಯತೆ ಆಗ್ತದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕೇವಲ ಶಿಕ್ಷಕರಿಗೋಸ್ಕರ ವೇತನಕ್ಕೋಸ್ಕರ ಹಣವನ್ನು ತೆಗೆದುಕೊಂಡು ಒಂದು ಶಿಕ್ಷಣದ ಪ್ರಸಾರವನ್ನು ಕೈಗೊಳ್ಳೋದಿದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನ ಇವತ್ತ ಮಂಜು ಕೊಪ್ಪರವರು ಈ ಗ್ರಾಮದಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಅವರು ಯಾರೂ ಅರ್ಜಿಯನ್ನು ಹಾಕಿಕೊಂಡಿಲ್ಲ ಪ್ರಶಸ್ತಿಗಾಗಿ. ವಿಶೇಷವಾಗಿ ನಮ್ಮ ಶಿಕ್ಷಕರು 25 ಮಂದಿ ಶಿಕ್ಷಕರು ಯಾರೂ ಅರ್ಜಿ ಹಾಕಿಕೊಂಡಿಲ್ಲ. ಅವರಿಗೆ ನಿನ್ನೆ ತಾನೇ ತಾವು ಪ್ರಶಸ್ತಿಗೆ ಅರ್ಹರಾಗಿದ್ದೀವಿ ಅಂತ ಅನ್ನೋದು ನಿನ್ನೆ ತಾನೇ ತಿಳಿದುತ್ತದೆ. ಹಾಗಾಗಿ ಬಹುದೊಡ್ಡ ಜವಾಬ್ದಾರಿಯನ್ನು ನಮ್ಮೆಲ್ಲ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲ ಶಿಕ್ಷಕರನ್ನ, ಸಮಾನ ಮನಸ್ಕರನ್ನ, ಪ್ರತಿಭಾವಂತ ಶಿಕ್ಷಕರನ್ನ ಗುರುತಿಸಿಕೊಂಡು ಇವತ್ತು ಈ ಸತ್ಕಾರದಲ್ಲಿ ಸನ್ಮಾನಿಸ್ತಕ್ಕಂಥ ಕಾರ್ಯ ಜರುಗ್ತಾ ಇದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಅನ್ನೋದನ್ನ ನಾವು ಇಲಾಖೆಯಿಂದ ಹೆಮ್ಮೆಯಿಂದ ಹೇಳಿಕೊಳ್ಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ MM ಬೆಳಗಲ್ ಮಾತನಾಡಿ, ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೆದರದೆ ರಾಜ್ಯವೇ ಗುರುತಿಸುವಂತ ಸಾಧನೆ ಮಾಡಬೇಕು ಎಂದು ಸಲಹೆ ಮಾಡಿದರು. ಸ್ವತಃ ತಮ್ಮ ಜೀವನವನ್ನ ನಮ್ಮ ಮುಂದೆ ಬಿಚ್ಚಿಟ್ಟಿರ್ತಕ್ಕಂತಹ ಬುದ್ಧಿಯನ್ನ ನಾವು ಎಲ್ಲ ನೋಡಿದಾಗ, ಜೊತೆಗೆ ಅವರೊಡನೆ ಸಾಕಷ್ಟು ಒಡನಾಟವನ್ನ ನಾನು ಹೊಂದಿದಾಗ, ಜೀರೋದಿಂದ ಹೀರೋ ಆಗೋದು ಹೇಗೆ ಅನ್ನುವಂಥದ್ದನ್ನ ನಾವು ನಮ್ಮ ಮಕ್ಕಳಿಗೆ ತೋರಿಸೋದಾದ್ರೆ ಮಂಜುನಾಥ್ ಕೊಪ್ಪ ಅವರನ್ನ ನಾವು ತೋರಿಸಿದ್ರೆ ನಿಜಕ್ಕೂ ನಮ್ಮ ಸಮಾಜದಲ್ಲಿ ಅವರಂತ ವ್ಯಕ್ತಿಗಳು ಈ ಸಮಾಜಕ್ಕೆ ದಾರಿ ದೀಪ ಆಗ್ತಾರೆ, ಮಾರ್ಗದರ್ಶಕರಾಗ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇದರೊಟ್ಟಿಗೆ ಈ ಸಂಸ್ಥೆ ಕೇವಲ ಸುಮಾರು 30 ಜನ ಸಾಧಕರನ್ನ ಇವತ್ತಿನ ದಿವಸ ಗುರುತಿಸಿ ಸನ್ಮಾನ ಮಾಡ್ತಾ ಇದೆ. ರಾಜ್ಯ ಮಟ್ಟದ ಚನ್ನಬಸವಶ್ರೀ ಪ್ರಶಸ್ತಿಯನ್ನ ಕೊಟ್ಟು ಈ ಪಡೆದಿರ್ತಕ್ಕಂತಹ ಏನು ಸಾಧಕರೇನಿದ್ದೀರಿ, ನಿಜಕ್ಕೂ ಈ ಸಂಸ್ಥೆ ಅವರ ಒಂದು ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಪ್ರಶಸ್ತಿ ಪುರಸ್ಕೃತರ ವಿವರ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರನ್ನು ಈ ವೇದಿಕೆಯಲ್ಲಿ ಗೌರವಿಸಲಾಯಿತು. ಪತ್ರಕರ್ತರಾದ ಗುಲಾಂ ಮೊಹಮ್ಮದ್ ದಫೇದಾರ್, ಸಾಗರ್ ಕುಮಾರ್ ಉಕ್ಲಿ, ಹೋರಾಟಗಾರರಾದ ಹರೀಶ್ ನಾಟಿಕಾರ್, ಕುಮಾರಸ್ವಾಮಿ ಹಿರೇಮಠ್, ಶಿಕ್ಷಣ ಕ್ಷೇತ್ರದಲ್ಲಿ ಜಿಲ್ಲೆಯ ವಿವಿಧ ಗ್ರಾಮಗಳ ಸುಮಾರು 28 ಶಿಕ್ಷಕರು ಮತ್ತು ಸಾಧಕರಿಗೆ ಚನ್ನಬಸವಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶ್ರೀಮತಿ SI ಪತ್ತಾರ್ ಅಂತ, ನಾ ತಾಳಿಕೋಟೆ ಕ್ಲಸ್ಟರ್ ಇಂದ ಬಂದಿರೋದು. ನನಗೆ ಚನ್ನಬಸವ ಶ್ರೀ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಈ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಮಂಜುನಾಥ್ ಕೊಪ್ಪದ್ ಸರ್ಗೆ ತುಂಬಾ ಧನ್ಯವಾದಗಳು. ಈ ಪ್ರಶಸ್ತಿಯಿಂದ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಗೈತಿ ಅಂತ ನಾನ್ ಅನ್ಕೊಂಡಿನಿ. ಈ ಪ್ರಶಸ್ತಿಗೆ ನಾ ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ. ಧನ್ಯವಾದ. ಮಕ್ಕಳನ್ನ ಒಳ್ಳೆ ಶಿಕ್ಷಣದಿಂದ ದೂರ ಉಳಿಸಬೇಡಿ, ಅವರನ್ನ ಮುಖ್ಯ ಹೈಟಿಗೆ ತರ್ತಕ್ಕಂತ ಕಾರ್ಯ ಮಾಡಿ ಆ ಮಗುವನ್ನ ನಾವು ಯಾವತ್ತು ಮಕ್ಕಳನ್ನ ಶಿಕ್ಷಣದಿಂದ ದೂರ ಉಳಿಸಿದ್ವಿಯಪ್ಪ ಅಂದ್ರೆ ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಎಲ್ಲಾ ಮಕ್ಕಳಿಗೂ ಕೂಡ ನೀವು
ಎಜುಕೇಶನ್ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸರ್ಕಾರಿ ಶಾಲೆನೇ ಇರ್ಲಿ ಅಥವಾ ಖಾಸಗಿ ಶಾಲೆನೇ ಇರ್ಲಿ, ಮಗುವಿಗೆ ಎಲ್ಲಿ ಶಿಕ್ಷಣ ಕೊಡ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಮಗುವಿಗೆ ಉತ್ತಮವಾದಂತ ಶಿಕ್ಷಣ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ದೇಶದ ಕುರುವಿಗಾಗಿ ಕಟ್ಟಿದ ಶ್ರೀ ತ್ರಿಕೂಟೇಶ್ವರ ಸಂಗಮೇಶ್ವರ ದೇವಸ್ಥಾನ ಇದು ಮುದ್ದೇಬಾಳ ತಾಲೂಕು ಹಂಡ್ರಗಲ್ ಗ್ರಾಮದಲ್ಲಿದ್ದು ಕೃಷ್ಣಾ ನದಿ ತೀರದಲ್ಲಿ ಇದ್ದಿದ್ದು. ಇದು ಬಹುಶಃ ಮುದ್ದೇಬಾಳ ತಾಲೂಕದಲ್ಲಿ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಇದು ಐತಿಹಾಸಿಕ ಸ್ಥಳ ಮಾಡ್ಲಿಕ್ಕೆ ಈಗ ಗೌರವಾನ್ವಿತ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಇದಕ್ಕೆ ಒಲವು ತೋರಿಸಿದ್ದರಿಂದ ಈ ದೇವಾಲಯಕ್ಕೆ ಈಗಾಗಲೇ 2 ಕೋಟಿ ರೂಪಾಯಿ ಅನುದಾನ ವೆಚ್ಚದಲ್ಲಿ ದೇವಾಲಯ ಕಾಮಗಾರಿ ನಡೆದಿದ್ದು ಇರುತ್ತದೆ. ಪ್ರವಾಸೋದ್ಯಮ ಇಲಾಖೆ ಮತ್ತು ಪುರಾತತ್ವ ಇಲಾಖೆಯಿಂದ 2 ಕೋಟಿ ರೂಪಾಯಿ ಅನುದಾನ ಬಂದಿದ್ದು ಇರುತ್ತದೆ. ಇಲ್ಲ ಮೊದಲು ಈ ದೇವಾಲಯ ಮ್ಯಾಗ ಬೋಗಸ್ ಬಿಲ್ ಎತ್ತಿದ್ದಕ್ಕೆ ಅದು ನಾನು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಕೇಸ್ ದಾಖಲು ಮಾಡಿದ್ದಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ಇದು ಮರು ನಿರ್ಮಾಣ ಮಾಡ್ಲಿಕ್ಕೆ ಈಗ ಅನುದಾನ ಮಂಜೂರು ಮಾಡಿ ಕೊಟ್ಟಿದ್ದಾರೆ. मुझे देखकर और सब 28-25 टीचरों को देखकर इनका जो प्रशस्ति है, ये सब क्या है, खुशी की बात है हमारे लिए, हमारे आवाम के लिए बहुत खुशी की बात है। यहाँ पर मुस्लिम गैर मुस्लिम कौन सा भी मजहब न देखते हुए ये प्रशस्ति दिया जा रहा है, इसलिए मैं बहुत खुश हूँ। और मेरे समाज वाले और दूसरे समाज वालों से ये मेल मिलाप इत्यादि होता है इस देने से, इतना कहते हुए मेरे एक ತಮ್ಮ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಪಟ್ಟಣದ ಶಾಲೆಗಳಿಗೆ ಕಳಿಸಲಾಗದ ಬಡ ಪಾಲಕರಿಗೆ ಇಂಥ ಗ್ರಾಮೀಣ ಶಾಲೆಗಳು ವರದಾನವಾಗಿವೆ ಎಂದು ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಹೋರಾಟಗಾರ ಹರೀಶ್ ನಾಟಿಕಾರ್ ಮಾತನಾಡಿದರು. ಸೊಸೈಟಿಗಳದಾವ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಈ ಶಿಕ್ಷಣ ಸಂಸ್ಥೆಯ ಮಾದರಿಯನ್ನಾಗಿ ಉಪಯೋಗ ಮಾಡಿಕೊಡ್ರಿ. ನೀವು ಇವತ್ತು ಅಕ್ಕಂತ ಒಬ್ಬ ಬಡತನದ ವ್ಯಕ್ತಿ ಇಂಥ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾನ. ಶ್ರೀಮಂತರು ಬಹಳ ಮಂದಿ ಕಟ್ಟಾರ ಈಗ ನಮ್ಮ ತಾಲೂಕಿನಾಗ್ರಿ. ಅವರು 1 ಲಕ್ಷ 2 ಲಕ್ಷ 3 ಲಕ್ಷ ಇಲ್ಲಿ 3 ಲಕ್ಷ ತನಕ ಅದೇನೋ ಇದು ಅದಾವಂತ್ರಿ. ಆದ್ರೆ ನಮ್ಗ ಓದಿಸುವಂತ ಶಕ್ತಿನೂ ನಂಬಲ್ಲಿ ಇಲ್ಲ, ನಿಂಬಲ್ಲಿ ಇಲ್ಲ. ಯಾಕಂದ್ರೆ ಇದು ಗ್ರಾಮೀಣ ಮಟ್ಟದ ಒಂದು ಶಿಕ್ಷಣ ಸಂಸ್ಥೆ. ಇಲ್ಲಿ 5,000 ಕೊಡ್ಬೇಕಾದ್ರೆ 50 ಸಲ ಹುಡುಗರಿಗೆ ಹೇಳಿ ಕಳ್ಸ್ಬೇಕಾಗತ್. ನಾವು 5,000ಕ್ಕೆ 50 ಸಲ ಹೇಳಿ ಕಳ್ಸಿದಾಗ ಸರ ಅಷ್ಟಿಲ್ ತಗೋರಿ ಸರ್, ಈ ಸರ ಇದೊಂದ್ಸಲ 3,000 ತಗೊಂಡ್ಬಿಟ್ಬಿಡ್ರಿ ಸರ್ ಅನ್ನುವಂತ ಮಟ್ಟ ಇವತ್ತು 500 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಾರಪ್ಪ ಅಂದ್ರೆ ನಾವು ನೀವು ಕೂಡ ಎಲ್ಲರೂ ಹೆಮ್ಮೆ ಪಡುವಂತ ವಿಷಯ. ಅದಕ್ಕಾಗಿ ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ಹೆಚ್ಚು ನಾವು ಅಭಿಮಾನ ಹೊಂದಿಟ್ಟುಕೊಂಡು ಈ ಶಿಕ್ಷಣ ಸಂಸ್ಥೆ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಅನ್ನುವಂತ ಒಂದು ನಾವು ಎಲ್ಲ ಹಾರೈಸೋಣ ಅನ್ನುವಂತ ಮಾತನ್ನು ಹೇಳಿ ನನ್ನ ಒಂದೆರಡು ಕಾರ್ಯಕ್ರಮದಲ್ಲಿ ಯರ್ಜರಿ ಯಲ್ಲಾಲಿಂಗೇಶ್ವರ ಮಠದ ಮಲ್ಲಾರಲಿಂಗ ಪ್ರಭುಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ ಕೊಪ್ಪ, BS ಮುದ್ನೂರು, ನಾನಾಗೌಡ ನಡುವಿನಮನಿ ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.